ನಮಸ್ಕಾರ ಸ್ನೇಹಿತರೆ, ಇವತ್ತೇ 2ನೇ ಶ್ರಾವಣ ಶುಕ್ರವಾರ. ಇವತ್ತು ಕಲಶ ಇಟ್ಟು ಲಕ್ಷ್ಮೀ ಪೂಜೆ ಮಾಡಬೇಕು. ಹಾಗೆ ಲಕ್ಷ್ಮೀದೇವಿ ಅಷ್ಟೋತ್ತರ ಶತನಾಮಾವಳಿ, ಕನಕದಾರ ಸ್ತೋತ್ರ ಮುಂತಾದ ಸ್ತೋತ್ರಗಳು ಹಾಗೂ ಕೆಲವು ಮಂತ್ರಗಳನ್ನು ಓದಬೇಕು. ಹಾಗೆ ಇವತ್ತು ನೀವು ಮಾಡಬೇಕಾದ ವಿಧಿವಿಧಾನಗಳನ್ನು ನೆನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದವರು ಒಂದು ಸಲ ನೋಡಿ ಬನ್ನಿ. ಈಗ ನಾವು ಪೂಜೆ ಮಾಡದೇ ಇರುವವರು ಕೂಡ ಪೂಜೆ ಮಾಡಿದ ಫಲ ಪಡೆಯೋಕೆ, ಹಾಗೆ ಪೂಜೆ ಮಾಡಿದವರು ಹೆಚ್ಚಿನ ಫಲ ಪಡೆಯೋಕೆ ಲಕ್ಷ್ಮೀ ದೇವಿಯ ಕತೆ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿ ಅಂದ್ರೆ ಬರೀ ಹಣ ಅಲ್ಲ, ಆಕೆ ಒಂದು ಶಕ್ತಿ, ಶ್ರೇಯಸ್ಸು, ಶಾಂತಿ, ಐಶ್ವರ್ಯ, ಅಭಿವೃದ್ಧಿಯ ಸಂಕೇತ. ಆಕೆಯನ್ನು ಶ್ರೀ ಮಹಾಲಕ್ಷ್ಮಿ, ವಿಷ್ಣು ಪತ್ನಿ, ಧಾನ್ಯಲಕ್ಷ್ಮಿ, ಕಮಲಾತ್ಮಿಕ ಮುಂತಾದ ಅನೇಕ ಹೆಸರುಗಳಿಂದ ಕರೆಯುತ್ತೀವಿ. ಲಕ್ಷ್ಮೀ ದೇವಿಯ ರೂಪ ನಾವು ನೆನೆಸಿಕೊಳ್ಳಬೇಕು ಅಂದ್ರೆ ನಮ್ಮ ತಲೆಗೆ ಹೊಳೆಯೋದು ನಾವು ಫೋಟೋಗಳಲ್ಲಿ ನೋಡಿರೋ ತರ ಆಭರಣಗಳು, ಕೈ ತುಂಬಾ ಚಿನ್ನದ ನಾಣ್ಯಗಳು, ಕಮಲದ ಹೂವು, ಅಕ್ಕಪಕ್ಕದಲ್ಲಿ ಆನೆಗಳು ಹಾಗೂ ಗೂಬೆ, ಹಾಗೆ ಅವರು ಹುಟ್ಟಿರುವಂತ ರೇಷ್ಮೆ ವಸ್ತ್ರಗಳು. ಆದರೆ ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀ ದೇವಿಯ ತತ್ವ ಏನು? ಅವರು ಅವತರಿಸಲು ಕಾರಣವೇನು? ಆಕೆ ಏತಕ್ಕಾಗಿ ಶಂಕು ಕಮಲ ಹಿಡಿದುಕೊಂಡಿರುತ್ತಾಳೆ? ಹಾಗೆ ಧನವರ್ಷವನ್ನು ಏಕೆ ಸುರಿಸುತ್ತಾಳೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಈಗ ನಾವು ಒಂದೊಂದಾಗಿ ಉತ್ತರ ತಿಳಿದುಕೊಳ್ಳೋಣ. ಪೂರ್ವದಲ್ಲಿ ದೇವತೆಗಳು ಅವರ ಶಕ್ತಿಯನ್ನು ಕಳೆದುಕೊಂಡಿದ್ದಾಗ ಶ್ರೀ ಮಹಾವಿಷ್ಣು ದೇವತೆಗಳನ್ನು ಅಸುರರಿಂದ ರಕ್ಷಿಸಲು ಒಂದು ಉಪಾಯ ಹುಡುಕಿದರು. ಅದುವೇ ಸಮುದ್ರ ಮಂಥನ. ಸಮುದ್ರ ಮಂಥನ ನಡೆಸಿದಾಗ ಸಮುದ್ರದ ಒಳಗಿನಿಂದ ಹೊರಬಂದಿದ್ದು ಕಾಮಧೇನು, ಐರಾವತ, ಕಲ್ಪವೃಕ್ಷ, ಧನ್ವಂತರಿ, ನವರತ್ನಗಳು, ಕೆಲವು ಆಯುರ್ವೇದ ಮೂಲಿಕೆಗಳು, ಲಕ್ಷ್ಮೀದೇವಿ ಹಾಗೂ ಅಲಕ್ಷ್ಮೀದೇವಿ. ಹಾಲಿನ ಸಮುದ್ರದ ಮಧ್ಯದಿಂದ ಒಂದು ದೊಡ್ಡ ತಾವರೆ ಮೇಲಕ್ಕೆ ಬಂತು. ಆ ಹೂವಿನ ಮೇಲೆ ಅತಿ ಸುಂದರವಾದ ಒಂದು ರೂಪ, ಮೈ ತುಂಬಾ ಉಡುಪು, ಮೈ ತುಂಬಾ ಒಡವೆಗಳು ಧರಿಸಿರುವಂತ ಕನ್ಯೆ ಕುಳಿತಿದ್ದಳು. ಆಕೆಯೇ ಶ್ರೀ ಮಹಾಲಕ್ಷ್ಮಿ. ಆಕೆಯನ್ನು ನೋಡಿದ ದೇವತೆಗಳು ಹಾಗೂ ಅಸುರರು ಮನಸೋತರು. ಆದರೆ ಮಹಾಲಕ್ಷ್ಮಿ ತಲೆ ಎತ್ತಿ ನೋಡಿದ್ದು ಮಾತ್ರ ಕೇವಲ ಶ್ರೀ ಮಹಾವಿಷ್ಣುವನ್ನು. ಹಾಗಾಗಿ ಎಲ್ಲಾ ದೇವಾನುದೇವತೆಗಳು ಆಕೆಯನ್ನು ಮಹಾವಿಷ್ಣುವಿಗೆ ಕೊಟ್ಟು ಮದುವೆ ಮಾಡಿದರು. ಮಹಾಲಕ್ಷ್ಮಿ ಯಾವಾಗಲೂ ಯೋಗ ನಿದ್ರೆಯಲ್ಲಿ ಇರುವಂತ ಶ್ರೀ ಮಹಾವಿಷ್ಣುವಿಗೆ ಪಾದ ಸೇವೆ ಮಾಡುತ್ತಿರುತ್ತಾರೆ. ದೇವತೆಯಾದರೂ ಪತಿಗೆ ಪತ್ನಿ ಎಂದು, ಪತಿಯ ಸೇವೆ ಮಾಡುವುದು ಪತ್ನಿಯ ಕರ್ತವ್ಯ ಎಂದು ಇದು ನಮಗೆ ತಿಳಿಸುತ್ತದೆ. ಆಕೆ ಮಹಾವಿಷ್ಣುವಿಗೆ ಮಾಡುವಂತ ಸೇವೆಯೇ ನಮ್ಮೆಲ್ಲರಿಗೂ ಶ್ರೇಯಸ್ಸು ತಂದುಕೊಡುತ್ತದೆ. ಭೂಮಿಯ ಮೇಲಿರುವಂತ ನಾವು ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯಬೇಕು ಅಂದರೆ ನಾವು ಕೂಡ ಒಳ್ಳೆ ಕರ್ಮಗಳನ್ನು ಮಾಡುತ್ತಿರಬೇಕು. ಶ್ರೀ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯ ಲೀಲೆಗಳೆಲ್ಲವೂ ಕೂಡ ಶ್ರೀ ರಾಮ, ಸೀತೆ ಹಾಗೂ ಶ್ರೀ ಕೃಷ್ಣ, ರುಕ್ಮಿಣಿಯಲ್ಲಿ ನೋಡಬಹುದು. ಮಹಾಲಕ್ಷ್ಮಿಯನ್ನು ಅಷ್ಟಲಕ್ಷ್ಮಿ ಎಂದು 8 ರೂಪಗಳಲ್ಲಿ ವರ್ಣಿಸುತ್ತಾರೆ. ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಗಜಲಕ್ಷ್ಮಿ, ವೀರಲಕ್ಷ್ಮಿ, ವಿಜಯಲಕ್ಷ್ಮಿ ಹಾಗೂ ವಿದ್ಯಾಲಕ್ಷ್ಮಿ. ಆದಿಲಕ್ಷ್ಮಿ ಅಂದರೆ ಮಾನಸಿಕ ಶಾಂತಿ, ಒಳ್ಳೆಯ ಬುದ್ಧಿ ಹಾಗೂ ಧರ್ಮನಿಷ್ಠೆ. ಧನಲಕ್ಷ್ಮಿ ಅಂದರೆ ಆರ್ಥಿಕ ಸಂಪತ್ತು. ನಾವು ಲಕ್ಷ್ಮೀದೇವಿ ಫೋಟೋಗಳನ್ನು ನೋಡಿದಾಗ ಅದರಲ್ಲಿ ಹಣದ ಮಳೆ ಲಕ್ಷ್ಮೀದೇವಿ ಕೈಯಿಂದ ಸುರಿಯುತ್ತಿದ್ದರೆ ಆಕೆಯೇ ಧನಲಕ್ಷ್ಮಿ. ಧಾನ್ಯಲಕ್ಷ್ಮಿ ಅಂದರೆ ಅನ್ನಪೂರ್ಣ ತತ್ವ. ಅಂದರೆ ನಮ್ಮ ಅಡುಗೆ ಮನೆ ಯಾವಾಗಲೂ ದವಸ ಧಾನ್ಯಗಳಿಂದ ತುಂಬಿರಲು, ನಾವು ಯಾವಾಗಲೂ ಉಪವಾಸ ಇರದೆ 3 ಹೊತ್ತು ಊಟ ತಿನ್ನಲು ನಮಗೆ ಧಾನ್ಯಲಕ್ಷ್ಮಿಯ ಕರುಣೆ ಇರಬೇಕು. ಗಜಲಕ್ಷ್ಮಿ ಅಂದರೆ ಗಜ ಅಂದ್ರೆ ಆನೆ. ಆನೆಯನ್ನು ನಾವು ಪೋಷಿಸಲು ನಮ್ಮ ಹತ್ತಿರ ತುಂಬಾ ಹಣ ಇರಬೇಕು ಅಥವಾ ರಾಜ್ಯ ಇರಬೇಕು. ಹಾಗಾಗಿ ಗಜಲಕ್ಷ್ಮಿ ನಮಗೆ ಆನೆಯಷ್ಟು ಸಂಪತ್ತು ಅಥವಾ ರಾಜ್ಯವನ್ನು ಅಥವಾ ರಾಜ್ಯಾಧಿಕಾರವನ್ನು ಕೊಡುತ್ತಾಳೆ. ರಾಜ ಮಹಾರಾಜರು ಪೂಜೆ ಮಾಡುತ್ತಿದ್ದುದು ಗಜಲಕ್ಷ್ಮಿಯನ್ನು. ಸಂತಾನ ಲಕ್ಷ್ಮಿ ಅಂದರೆ
ನಮಗೆ ಸಂತಾನವನ್ನು ಕೊಟ್ಟು ನಮ್ಮ ಮಕ್ಕಳನ್ನು ನಮ್ಮಂತೆಯೇ ಕಾಪಾಡುವ ದೇವತೆ. ವೀರಲಕ್ಷ್ಮಿ ಅಂದರೆ ಧೈರ್ಯ, ಆತ್ಮವಿಶ್ವಾಸ ಕೊಡುವವಳು. ವಿಜಯಲಕ್ಷ್ಮಿ ಅಂದರೆ ನಾವು ಜೀವನದಲ್ಲಿ ಗೆಲುವು ಸಾಧಿಸಲು, ಉನ್ನತ ಸ್ಥಾನಕ್ಕೆ ತಲುಪಲು ನಮಗೆ ಸಹಾಯ ಮಾಡುವವಳು. ವಿದ್ಯಾಲಕ್ಷ್ಮಿ ನಮಗೆ ವಿದ್ಯೆ, ಬುದ್ಧಿ, ಜ್ಞಾನ ಕೊಡುವವಳು. ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಅಂದರೆ ಬರೀ ಸಂಪ್ರದಾಯ ಮಾತ್ರವಲ್ಲದೆ ಶುಚಿಯಾದ ಹೃದಯ ತುಂಬಾ ಮುಖ್ಯ. ಅಂದ್ರೆ ನಿರ್ಮಲವಾದ ಹೃದಯ ಇರಬೇಕು. ನಾವು ವರ್ಷದಲ್ಲಿ ಲಕ್ಷ್ಮೀ ಪೂಜೆ ಮಾಡಲೇಬೇಕಾದ ದಿನಗಳು ಅಂದ್ರೆ ಪ್ರತಿ ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ, ದೀಪಾವಳಿ, ವಾರಾಹಿ ಅಮಾವಾಸ್ಯೆ, ಶ್ರಾವಣ ಮಾಸ, ಕಾರ್ತಿಕ ಮಾಸ. ಈ ದಿನಗಳಲ್ಲಿ ತಪ್ಪದೆ ಲಕ್ಷ್ಮೀ ಪೂಜೆ ಮಾಡಲೇಬೇಕು. ಇನ್ನು ಪೂಜೆ ಯಾವ ರೀತಿ ಮಾಡ್ಕೋಬೇಕು ಅಂದ್ರೆ ಮೊದಲು ಮನೆಯೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ಗೋಮೂತ್ರ ಹಾಗೂ ಗಂಗಾಜಲ ಬೆರೆಸಿ ಮನೆಯೆಲ್ಲ ಚಿಮುಟಿಸಬೇಕು. ಎರಡೂ ಸಿಗಲಿಲ್ಲ ಅಂದ್ರೆ ಇದರಲ್ಲಿ ಯಾವುದೋ ಒಂದನ್ನು ಕೂಡ ನೀವು ಬಳಸಬಹುದು. ಅದು ಕೂಡ ಸಿಗದ ಪಕ್ಷದಲ್ಲಿ ಅರಿಶಿನ ನೀರನ್ನು ಉಪಯೋಗಿಸಿ. ಮನೆಯಲ್ಲಿ ಪೂರ್ವದ ಕಡೆ ಲಕ್ಷ್ಮೀದೇವಿ ಫೋಟೋ ಇಡಬೇಕು. ಗಂಧ, ಹೂವು, ಧೂಪ, ದೀಪ ಮುಂತಾದವುಗಳನ್ನ ಬಳಸಿ ಲಕ್ಷ್ಮೀ ಪೂಜೆ ಮಾಡಬೇಕು. ಶ್ರೀ ಸೂಕ್ತಂ, ಕನಕದಾರ ಸ್ತೋತ್ರಂ ಮತ್ತು ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಓದಬೇಕು. ಇವುಗಳನ್ನು ಪ್ರತಿದಿನ ಓದಿದರೆ ನಮ್ಮಲ್ಲಿ ಶಕ್ತಿ, ದೃಢತೆ ಹಾಗೂ ಸಹಾನುಭೂತಿ ಹೆಚ್ಚಾಗುತ್ತದೆ. ಬರೀ ಪೂಜೆಗಳಲ್ಲಿ ಮಾತ್ರವಲ್ಲದೆ ನಮ್ಮ ನಡವಳಿಕೆಯಿಂದ ಕೂಡ ಲಕ್ಷ್ಮೀ ದೇವಿಯನ್ನು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಇರಿಸಿಕೊಳ್ಳಬಹುದು. ಇನ್ನು ಲಕ್ಷ್ಮೀ ದೇವಿಗೆ ಇಷ್ಟವಾದ ಜೀವನ ವಿಧಾನ ಅಂದರೆ ಮೊದಲು ಶುಚಿ, ಶುಭ್ರತೆ ಅಂದ್ರೆ ಮನೆ, ದೇಹ ಹಾಗೂ ಮನಸ್ಸು ಈ ಮೂರನ್ನು ಶುಚಿಯಾಗಿ ಇಟ್ಟುಕೊಳ್ಳುವುದು. ಎರಡನೆಯದು ದಾನ ಅಂದರೆ ಅಗತ್ಯ ಇರುವವರಿಗೆ ಸಹಾಯ ಮಾಡುವುದು. ಮೂರನೆಯದು ಧರ್ಮ, ಶಾಸ್ತ್ರಗಳಲ್ಲಿ ಹೇಳಿರುವ ಧರ್ಮವನ್ನು ತಪ್ಪದಿರುವುದು, ಇತರರಿಗೆ ಮೋಸ ಮಾಡದಿರುವುದು, ಬೇರೆಯವರ ವಸ್ತುಗಳನ್ನು ಕದಿಯದಿರುವುದು. ನಾಲ್ಕನೆಯದು ಆಹಾರ ಪದ್ಧತಿ, ಹೊತ್ತಿಗೆ ಬೇಕಾದಷ್ಟು ಮಾತ್ರವೇ ಅಡುಗೆ ಮಾಡಿಕೊಂಡು ಊಟಕ್ಕೆ ಮರ್ಯಾದೆ ಕೊಟ್ಟು ಶುಚಿಯಾಗಿ ಭಕ್ತಿಯಿಂದ ತಿನ್ನುವುದು. ಐದನೆಯದು ನೈತಿಕತೆ ಅಂದರೆ ಒಂದು ಒಳ್ಳೆ ಕಾರ್ಯಕ್ಕಾಗಿ ಧೈರ್ಯವಾಗಿ ಮುಂದೆ ನಿಂತುಕೊಳ್ಳುವುದು, ಒಬ್ಬರಿಗೆ ಆದರ್ಶದಾಯಕವಾಗಿ ಬದುಕುವುದು. ನಾವು ಪ್ರತಿದಿನ ಮಾಡೋ ಚಿಕ್ಕ ಪುಟ್ಟ ಕೆಲಸಗಳಿಂದಾನೇ ಲಕ್ಷ್ಮೀ ದೇವಿಯನ್ನು ಹೆಚ್ಚು ಆಕರ್ಷಿತಗೊಳಿಸಬಹುದು. ಸೂರ್ಯ ಹುಟ್ಟುವುದಕ್ಕೂ ಮುಂಚೆಯೇ ಏಳುವುದು, ಮನೆ ಒಳಗೆ ಹೊರಗೆ ಶುಭ್ರಪಡಿಸುವುದು, ಬಾಗಿಲಿಗೆ ರಂಗೋಲಿ, ಹೊಸಲಿಗೆ ಅರಿಶಿಣ ಹಚ್ಚುವುದು, ಪ್ರತಿದಿನ ಸ್ನಾನ ಮಾಡುವುದು, ಪೂಜೆ ದೀಪಾರಾಧನೆ ಮಾಡುವುದು, ಮನೆಯಲ್ಲಿ ಧೂಪ ಹಾಕುವುದು, ಶಾಸ್ತ್ರಗಳನ್ನು ಗೌರವಿಸುವುದು, ಹಿರಿಯರಿಗೆ ಮರ್ಯಾದೆ ಕೊಡುವುದು ಮುಂತಾದ ಕೆಲಸಗಳು ಲಕ್ಷ್ಮೀ ದೇವಿಯನ್ನು ಹೆಚ್ಚು ಆಕರ್ಷಿಸುತ್ತದೆ. ಆ ರೀತಿ ಮಾಡುವ ಮನೆಯಲ್ಲಿ ಲಕ್ಷ್ಮೀ ದೇವಿ ಶಾಶ್ವತವಾಗಿ ಇರುತ್ತಾಳೆ. ತುಂಬಾ ಜನ ನೋವು ಪಡುವುದು, ಬಡತನ ಅನುಭವಿಸುವುದು ನಾವು ನೋಡುತ್ತೇವೆ. ಅವರಿಗೆ ಬೇಕಾದಷ್ಟು ಆದಾಯ, ಹಣ ಇರುವುದಿಲ್ಲ. ಅದಕ್ಕೆ ಕಾರಣ ಬರೀ ಲಕ್ಷ್ಮೀ ದೇವಿಯನ್ನು ರೂಪದಿಂದ ನಾವು ಕರೆಯುತ್ತಿದ್ದೇವೆ. ಅಂದರೆ ಲಕ್ಷ್ಮೀ ದೇವಿಯಲ್ಲಿ ಬರೀ ಹಣ ಮಾತ್ರ ನಾವು ನೋಡುತ್ತಿದ್ದೇವೆ. ಅವರ ತತ್ವವನ್ನು ನಾವು ಅಳವಡಿಸಿಕೊಂಡಿಲ್ಲ. ಪೂರ್ವದಲ್ಲಿ ಒಂದು ಸಲ ಒಬ್ಬ ಋಷಿ ಮಹಾಲಕ್ಷ್ಮಿಯ ದರ್ಶನಕ್ಕಾಗಿ ತಪಸ್ಸು ಮಾಡಿದರು. ಆಗ ಲಕ್ಷ್ಮೀದೇವಿ ಪ್ರತ್ಯಕ್ಷವಾಗಿ, ಮಹಾಋಷಿ, ಯಾರ ಮನಸ್ಸು ಯಾವಾಗಲೂ ಸ್ವಾರ್ಥದಿಂದ ತುಂಬಿರುತ್ತದೋ ನಾನು ಅವರನ್ನು ಬಿಟ್ಟು ಹೊರಟು ಹೋಗುತ್ತೇನೆ. ಚಂಚಲತೆ, ದ್ವೇಷ, ದುರಾಸೆ, ಕೋಪ, ಅಹಂಕಾರ ಇರುವ ಕಡೆ ನಾನು ಇರುವುದಿಲ್ಲ ಅಂದರು. ಒಂದು ಸಲ ಶಂಕರಾಚಾರ್ಯರು ಭಿಕ್ಷೆ ಬೇಡಲು ಒಂದು ಮನೆಗೆ ಹೋದರು. ಆ ಮನೆಯಲ್ಲಿ ಒಬ್ಬ ವೃದ್ಧ ಮಹಿಳೆ ಇದ್ದಳು. ಆಕೆಯ ಹತ್ತಿರ ತಿನ್ನಲು ಏನೂ ಇರದ ಕಾರಣ ದೇವರಿಗೆ ನೈವೇದ್ಯವಾಗಿ ಇಟ್ಟಿದ್ದ ಒಂದು ನೆಲ್ಲಿಕಾಯಿಯನ್ನು ತಂದು ಶಂಕರಾಚಾರ್ಯರಿಗೆ ಕೊಟ್ಟಳು. ಆ ಮಹಿಳೆಗೆ ಇದ್ದಂತ ದಾನ ಹಾಗೂ ಧರ್ಮ ಗುಣವನ್ನು ನೋಡಿದ ಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ಹಾಡಿ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಿದರು. ಆಗ ಲಕ್ಷ್ಮೀ ದೇವಿ ಸಂತೋಷದಿಂದ ಚಿನ್ನದ ನೆಲ್ಲಿಕಾಯಿಗಳನ್ನು ಮತ್ತು ಚಿನ್ನದ ನಾಣ್ಯಗಳನ್ನು ಮಳೆಯಂತೆ ಆಗಸದಿಂದ ಸುರಿಸಿದಳು. ಆ ರೀತಿ ಯಾರಿಗೆ ಸ್ವಚ್ಛವಾದ ಮನಸ್ಸಿರುತ್ತದೋ ಅವರಿಗೆ ಲಕ್ಷ್ಮೀ ದೇವಿ ಯಾವಾಗಲೂ ಕರುಣಿಸುತ್ತಾಳೆ. ನಿಮಗೂ ಕೂಡ ಹೆಚ್ಚು ಆರ್ಥಿಕ ಸಮಸ್ಯೆ ಇದ್ದರೆ ಮನೆಯಲ್ಲಿ ತಪ್ಪದೆ
ಪ್ರತಿ ದಿನ ಅಥವಾ ಪ್ರತಿ ಶುಕ್ರವಾರ ಕನಕದಾರ ಸ್ತೋತ್ರವನ್ನು ಓದಿ. ಲಕ್ಷ್ಮೀ ದೇವಿಗೆ ಸಂಬಂಧಿಸಿದಂತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ವಿಷಯಗಳಿವೆ. ಶುಕ್ರ ಗ್ರಹಕ್ಕೆ ಲಕ್ಷ್ಮೀ ದೇವಿ ಅಧಿಪತಿ. ವೃಷಭ ರಾಶಿ ಹಾಗೂ ತುಲಾ ರಾಶಿಗೆ ಲಕ್ಷ್ಮೀ ದೇವಿಯ ಶಕ್ತಿ ಇರುತ್ತದೆ. ಆದ್ದರಿಂದಲೇ ಆ ರಾಶಿಯವರಿಗೆ ಕಷ್ಟ ಬಂದರೂ ಕೂಡ ಯಾವುದೋ ಒಂದು ರೂಪದಲ್ಲಿ ಹಣ ಅವರ ಕೈ ಸೇರುತ್ತದೆ. ನಮಗೆ ಹೆಚ್ಚಾಗಿ ಆರ್ಥಿಕ ಸಮಸ್ಯೆ ಬರುತ್ತಿದ್ದರೆ ಅಥವಾ ನಷ್ಟ ಆಗುತ್ತಿದ್ದರೆ ನಮ್ಮ ಜಾತಕದಲ್ಲಿ ಶುಕ್ರ ಗ್ರಹ ಬಲಹೀನವಾಗಿದೆ ಎಂದು ಅರ್ಥ. ಅದಕ್ಕೆ ಪರಿಹಾರವಾಗಿ ಅಂದರೆ ಶುಕ್ರ ಗ್ರಹವನ್ನು ಬಲಪಡಿಸಲು ಶುಕ್ರವಾರಗಳು ಪೂಜೆ ಮಾಡುವುದು, ತಾವರೆ ಹೂವುಗಳಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು, ಶುಕ್ರ ಗ್ರಹದ ಮಂತ್ರ ಓದುವುದು, ಬ್ರಾಹ್ಮಣರಿಗೆ ಹಾಗೂ ಬಡವರಿಗೆ ಅನ್ನದಾನ, ವಸ್ತ್ರದಾನ, ಗೋದಾನ, ಭೂದಾನ ಮುಂತಾದ ಯಾವುದೋ ಒಂದು ಕೈಲಾದ ದಾನ ಮಾಡುವುದು. ಈ ರೀತಿ ನಾವು ಜೀವನದಲ್ಲಿ ಎಷ್ಟು ಬದಲಾಗುತ್ತೀವೋ, ಅಂದರೆ ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ನಾವು ನಡೆಸಿದರೆ ನಮ್ಮ ಜೊತೆಗೆ ಲಕ್ಷ್ಮೀ ದೇವಿ ಕೂಡ ನಡೆದು ಬರುತ್ತಾರೆ. ಅವರೇ ನಮ್ಮನ್ನು ಮುನ್ನಡೆಸುತ್ತಾರೆ. ನಮ್ಮನ್ನು ಬಿಟ್ಟು ಯಾವಾಗಲೂ ಹೋಗುವುದಿಲ್ಲ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.